ರಾಖಿ ಇದು ಒಂದು ಕೇವಲ ದಾರವಲ್ಲ, ಪ್ರೀತಿಯನ್ನು ಬೆಸೆಯುವ ನಂಟಿದು. ರಾಖಿ ಇದು ಒಂದು ದಾರವಲ್ಲ, ಪ್ರೀತಿಯನ್ನು ಬೆಸೆಯುವ ನಂಟಿದು. ಬಾಂಧವ್ಯವನ್ನು ಬೆಸೆಯುವ ಗಂಟಿದು. ಪ್ರೀತಿಯನ್ನು ಬೆಸೆಯುವ ನಂಟಿದು, ಬಾಂಧವ್ಯವನ್ನು ಬೆಸೆಯುವ ಗಂಟಿದು. ಸಹೋದರ ಸಹೋದರಿಯರ ಪ್ರೀತಿಯನ್ನು ಜಗತ್ತಿಗೆ ಸಾರುವ ಪವಿತ್ರ ಬಂಧವಿದು. ಸಹೋದರ ಸಹೋದರಿಯರ ಪ್ರೀತಿಯನ್ನು ಜಗತ್ತಿಗೆ ಸಾರುವ ಪವಿತ್ರ ಬಂಧವಿದು. ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಹಾಗೂ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಈ ನಿಮ್ಮ ತಿಪ್ಪೇಶ್ ಕನ್ನಡಿಗನ ಕಡೆಯಿಂದ. ಸ್ನೇಹಿತರೆ, ಈ ದಿನ ಆಗಸ್ಟ್ 28 ಶ್ರಾವಣ ಮಾಸದ ದಿನ. ಏನು ರಕ್ಷಾಬಂಧನವನ್ನು ಆಚರಣೆ ಮಾಡ್ತಾಯಿದ್ದಾರೆ ನಮ್ಮೆಲ್ಲ ಪ್ರೀತಿಯ ಕನ್ನಡಿಗರು, ಸಹೋದರ ಸಹೋದರಿಯರು. ಇದೇ ರೀತಿಯಾಗಿ ಕೊನೆಯವರೆಗೂ ನಿಮ್ಮ ಪ್ರೀತಿ ನಿಮ್ಮ ಅಣ್ಣನ ಮೇಲೆ, ನಿಮ್ಮ ಅಣ್ಣನ ಪ್ರೀತಿ ನಿಮ್ಮ ಮೇಲೆ, ನಿಮ್ಮ ಅಕ್ಕನ ಪ್ರೀತಿ ತಮ್ಮನ ಮೇಲೆ, ತಮ್ಮನ ಪ್ರೀತಿ ಅಕ್ಕನ ಮೇಲೆ ಸದಾ ಹೀಗೆ ಇರಲಿ ಅಂತಂದೇಳಿ ನಾನು ಹೃದಯಪೂರ್ವಕವಾಗಿ ಹಾರೈಸ್ತೀನಿ. ಆದರೆ ಕೇವಲ ಒಂದು ದಿನದ ಪ್ರೀತಿ ಆಗಬಾರ್ದು. ಯಾವುದೇ ಒಂದು ಸಹೋದರ ಸಹೋದರಿಯರ ಪ್ರೀತಿ ಕೊನೆಯವರೆಗೂ ಶಾಶ್ವತವಾಗಿ ಇರ್ತಕ್ಕಂಥ ಪ್ರೀತಿ ಆಗಬೇಕು. ಕೇವಲ ಒಂದು ದಾರ ಕಟ್ಟಿ ಅಥವಾ ಒಂದು ರಕ್ಷಾಬಂಧನವನ್ನು ಕಟ್ಟಿ ನಾವಿಬ್ಬರು ಚೆನ್ನಾಗಿದ್ದೀವಿ, ನಾವಿಬ್ಬರು ಹಾರೈಸ್ತೀವಿ, ಶುಭ ಹಾರೈಕೆಗಳೊಂದಿಗೆ ನಮ್ಮ ಪ್ರೀತಿ ಪವಿತ್ರವಾಗಿರ್ತದೆ. ಅಣ್ಣ ತಂಗಿ ಪ್ರೀತಿ, ಅಕ್ಕ ತಮ್ಮನ ಪ್ರೀತಿ ಅಂದರೆ ಅದು ಪ್ರೀತಿ ಅಲ್ಲ. ಅದು ಕೇವಲ ಒಂದು ತೋರ್ಪಡಿಕೆ ಪ್ರೀತಿ ಆಗಬಾರ್ದು. ಸದಾ ನಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ನಮ್ಮ ಏಳಿಗೆಗೆ ಶ್ರಯಿಸುವಂತಹ ಅಣ್ಣ ಇರಬೇಕು. ಅದೇ ರೀತಿಯಾಗಿ ಏನೇ ಕಷ್ಟ ಬಂದರೂ ಸರಿನಾ, ನಮ್ಮ ಅಣ್ಣಗೆ ಏನೇ ಕಷ್ಟ ಬಂದ್ರೂ ಅಥವಾ ಅಣ್ಣಗೆ ಏನೇ ಒಂದು ಸಮಸ್ಯೆ ಬಂದ್ರೂ ಒಂದು ಬೆಂಗಾವಲಾಗಿ, ತಂಗಿಯಾಗಿ ಒಂದು ಸಲಹೆಗಳನ್ನು ಅಥವಾ ತನ್ನ ಒಂದು ಪ್ರೀತಿಯ ಮಾತುಗಳನ್ನು ಹೇಳ್ತಕ್ಕಂಥ ತಂಗಿ ಇರಬೇಕು. ಅದು ಒಂದು ನಿಜವಾದ ಅಣ್ಣ ತಂಗಿಯ ಪ್ರೀತಿ ಅಥವಾ ಅಕ್ಕ ತಮ್ಮನ ಪ್ರೀತಿ. ಒಬ್ಬ ಪುರುಷ ಮೊದಲು ತನ್ನ ತಾಯಿಯಿಂದ ಜನಿಸಿದ ಮೇಲೆ ತನ್ನ ಎರಡನೇ ತಾಯಿಯಾಗಿ ತನ್ನ ಅಕ್ಕನ ನೋಡ್ತಾನೆ. ಅದೇ ರೀತಿಯಾಗಿ ತನ್ನ ತಂಗಿಯಲ್ಲಿ ತನ್ನ ಒಂದು ಬಾಂಧವ್ಯವನ್ನು ನೋಡ್ತಾನೆ. ಅಕ್ಕ ಮತ್ತು ತಂಗಿಯರು ಒಬ್ಬ ಪುರುಷನ ಜೀವನದಲ್ಲಿ ಸತತ 20ರಿಂದ 25 ವರ್ಷಗಳ ಕಾಲ ತಮ್ಮ ಒಂದು ಜೀವನದಲ್ಲಿ ಇದ್ದೋಗ್ತಾರೆ. ಪ್ರೇಯಸಿ ಅಥವಾ ಮಡದಿಗಿಂತ ಮುಂಚೆ ಒಂದು ಹೆಣ್ಣಿನ ಹಾವಭಾವಗಳು, ಒಂದು ಹೆಣ್ಣಿನ ಪ್ರೀತಿ, ತನ್ನ ಒಂದು ಮಮತೆ ಬಾಂಧವ್ಯ ತಂಗಿ ಅಥವಾ ಅಕ್ಕನಿಂದ ಒಬ್ಬ ಪುರುಷನಿಗೆ ಬರುತ್ತೆ. ಹಾಗಾಗಿ ಅದೇ ಒಂದು ಪ್ರೀತಿ ಬಾಂಧವ್ಯ ಹೆಂಡತಿ ಬಂದ ಮೇಲೂ ತನ್ನ ತಂಗಿ ಮೇಲೆ ಇರಬೇಕು, ತನ್ನ ಅಕ್ಕನ ಮೇಲೆ ಇರಬೇಕು ಪುರುಷನಿಗೆ. ಅದೇ ರೀತಿಯಾಗಲಿ ಯಾವುದೇ ಒಬ್ಬ ತಂಗಿ ಅಥವಾ ಅಕ್ಕ ಒಂದು ಪುರುಷನಿಗೆ ಯಾವುದೇ ತೊಂದರೆಗಳನ್ನು ಕೊಡೋದಾಗಲಿ ಅಥವಾ ಅವರಿಂದ ಬೇರ್ಪಡೆಯೋದಾಗಲಿ, ದೂರ ಆಗೋದಾಗಲಿ ಮಾಡಬಾರ್ದು. ಒಂದೇ ಕರಳು ಬಳ್ಳಿಯನ್ನು ಹಂಚಿಕೊಂಡು ಹುಟ್ಟಿರ್ತಕ್ಕಂಥ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಬೇರೆ ಬೇರೆ ಅಥವಾ ದೂರ ಆದರೆ ಆ ಪ್ರೀತಿ ಬಾಂಧವ್ಯಕ್ಕೆ ಬೆಲೆನೇ ಇರೋದಿಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರೀತಿ ಅಂತಕ್ಕಂಥದ್ದು ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಬಂಧ. ಒಂದೇ ಎದೆ ಹಾಲು ಕುಡಿದು ಹುಟ್ಟಿ ಬೆಳೆದಿರ್ತಕ್ಕಂಥ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಯಾವುದೋ ಕ್ಷುಲ್ಲಕ ಕಾರಣಗಳಿಗಾಗಿ ದೂರ ಆಗಿ ಬೇರ್ಪಟ್ಟು ಮನಸ್ಸುಗಳ ಕಹಿ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕಿಂತ ಇರೋ ತನಕ ಚೆನ್ನಾಗಿ ಜೀವನದಲ್ಲಿ ಒಂದು ನೆಮ್ಮದಿಯಾಗಿ, ಪ್ರೀತಿಯಾಗಿ, ಸುಖವಾಗಿ ಇರಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಣ್ಣ ತಂಗಿ ಪ್ರೀತಿ ಯಾವ ಥರ ಇರಬೇಕಪ್ಪ ಅಂತಂದರೆ, ನನ್ನ ಒಂದು ಅನುಭವದಲ್ಲಿ ನಾನು ನೋಡಿರ್ತಕ್ಕಂಥದ್ದು, ನನ್ನ ತಾಯಿ 2014 ಏಪ್ರಿಲ್ 21ರಲ್ಲಿ ತಮ್ಮ ಒಂದು ನಿಧನರಾಗ್ತಾರೆ. ಅಂಥ ಟೈಮಲ್ಲಿ ಏಪ್ರಿಲ್ 21ಗೆ ನಮ್ಮ ತಾಯಿ ತೀರ್ಕೊಳ್ಳೋದಕ್ಕಿಂತ ಮುಂಚೆ ತನ್ನ ಅಣ್ಣನ ಬಂದು ಮಾತಾಡಿಸ್ಬೇಕು ಅಂತಂದೇಳಿ ಅಪೇಕ್ಷೆ ಪಡ್ತಾಳೆ. 2014 ಏಪ್ರಿಲ್ 20ನೇ ತಾರೀಕು ಅಂದರೆ ನನ್ನ ಸೋದರ ಮಾವ ಆಗಿರ್ತಕ್ಕಂಥ ನನ್ನ ಮಾವ ನನ್ನ ತಾಯಿನ ಬಂದು ಮಾತಾಡಿಸ್ತಾನೆ. ಮಾತಾಡಿಸಿ ಆದಮೇಲೆ ನನ್ನ ಮಗಳನ್ನ ನೀವು ಮದುವೆ ಮಾಡ್ಕೋಬೇಕು, ನಿಮ್ಮ ಮನೆಗೆ ಬರಬೇಕು, ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ಮನೆಯಲ್ಲಿ ನನ್ನ ಮಗಳು ಬರಬೇಕು, ನನಗೆ ಈ ಥರ ಮಾತು ಕೊಡು ಅಂತಂದೇಳಿ ನನ್ನ ತಾಯಿ ಪ್ರೀತಿಯಿಂದ ಕೇಳ್ತಾಳೆ. ಆವಾಗ ಕೈಯಲ್ಲಿ ಕೈ ಇಟ್ಟು ಮಾತು ಕೊಡ್ತಾನೆ ನಮ್ಮ ಮಾವ ನನ್ನ ತಾಯಿ ಮೇಲೆ, ನನ್ನ ತಾಯಿಗೆ. ಅಂಥ ಸಂದರ್ಭದಲ್ಲಿ ಆ ಥರ ಮಾತು ಕೊಟ್ಟ ಆದಮೇಲೆ ನೆಕ್ಸ್ಟ್ ಡೇನೇ ನಮ್ಮ ತಾಯಿ ತನ್ನ ಕೊನೆ ಉಸಿರು ಎಳಿತಾಳೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಯಾವತ್ತೂ ನನ್ನ ತಾಯಿ ತನ್ನ ತವ್ರ ಮನೆಗೆ ಅಥವಾ ತನ್ನ ಅಣ್ಣನಿಗೆ ಕೇಡು ಬಯಸಿರ್ತಕ್ಕಂಥದ್ದು ನನ್ನ ಕಿವಿಯಾರೆ ಕೇಳಿಸ್ಕೊಂಡಿಲ್ಲ, ನಾನು ನೋಡೇ ಇಲ್ಲ. ಸುಮಾರು 24 ವರ್ಷ ನಾನು ನನ್ನ ತಾಯಿನ ನೋಡಿದ್ದೀನಿ. ಅದೇ ರೀತಿಯಾಗಿ
ಅಣ್ಣ ಕೆಟ್ಟದ್ದು ಮಾತಾಡಿದ್ರು ಅಥವಾ ಅಣ್ಣ ಏನಾದರೂ ಒಂದು ಮಾತಂದ್ರೂ ಅಣ್ಣನ ವಿರುದ್ಧವಾಗಿ ಅಥವಾ ಅಣ್ಣನ ಜೊತೆ ಮಾತು ಬಿಡೋದಾಗಲಿ ಯಾವತ್ತೂ ಮಾಡಿಲ್ಲ. ಸೊ ಅದು ಏನು ತಾತ್ಕಾಲಿಕವಾಗಿ ಮಾಡಿದ್ರು, ಆ ಥರ ಅಣ್ಣ ತಂಗಿ ಪ್ರೀತಿ ಇರಬೇಕು ಅಂತಂದೇಳಿ ಸೊ ನಾನು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸೊ ಯಾಕಂತಂದರೆ ಈಗಿನ ಸಾಮಾಜಿಕ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಸೊ ಕೆಲವೊಂದು ಕಾರಣಗಳಿಗೆ ಸುಮ್ಮನೆ ದೂರ ಆಗ್ತಕ್ಕಂಥದ್ದು, ಸೊ ಬೇರ್ಪಡೆ, ಸೊ ಯಾವುದೋ ಒಂದು ಪರ್ಸ್ನಲ್ ಪ್ರಾಬ್ಲಮ್ಗೋಸ್ಕರ ಅಣ್ಣ ತಂಗಿ ಪ್ರೀತಿ, ಅಕ್ಕ ತಮ್ಮನ ಪ್ರೀತಿ ಸೊ ಒಳಗೆ ಹುಣಸೆಹಣ್ಣು ತೊಳೆದಂಗೆ ಕೊಚ್ಚಿ ಹೋಗ್ತಾ ಇದೆ. ಆ ಪ್ರೀತಿ ಆಗ್ತಾ ಇಲ್ಲ, ಕೇವಲ ಒಂದು ವ್ಯಾವಹಾರಿಕವಾಗಿ ಹೋಗ್ತಾ ಇದೆ ಅಂತ. ಆ ಒಂದು ಕಾರಣಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಎಲ್ಲಿವರೆಗೂ ನಾವು ಇರ್ತೀವೋ ಅಲ್ಲಿವರೆಗೂ ಒಂದು ತಂದೆ ತಾಯಿ ಮಕ್ಕಳಾಗಿ ಹುಟ್ಟಿರ್ತೀವಿ. ಅದೇ ತೀರ ಸೊ ಸಮಾಜದಲ್ಲಿ ಯಾರೇ ನಮ್ಮ ಅಣ್ಣ ಅಂತಂದ್ರೂ ಆ ಅಣ್ಣನ ಸ್ಥಾನದಲ್ಲಿರ್ತಕ್ಕಂಥವ್ರು ಕೊನೆಯವರೆಗೂ ತಂಗಿನ ಅಥವಾ ಅಕ್ಕನ ಚೆನ್ನಾಗಿ ನೋಡ್ಕೋಬೇಕು. ಅದೇ ರೀತಿಯಾಗಿ ಸೊ ತಮ್ಮನ ಒಂದು ಶ್ರೇಯೋಭಿಲಾಷವನ್ನು ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು ಮಾಡಬೇಕಂತ ಹೇಳ್ತಾ ಸೊ ನನ್ನ ಒಂದು ಈ ಪುಟ್ಟ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.